ಹಾಯಿಸ್ಟಿಂಗ್ ಮಾಡ್ರಿ ಅಂತ ಇವ್ರಿಗೆ ಯಾರು ಕೇಳಿದವರು ಇಲ್ಲ, ಏನೂ ಇಲ್ಲ. ಆದರೆ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದರೆ ಸಂತೋಷ, ಏನೋ ಒಳ್ಳೆ ಬುದ್ಧಿ ಬಂದಿದೆ ಅನ್ನೋ ಲೆಕ್ಕಾಚಾರ ನಾವು ತಿಳ್ಕೊಂಡಿದ್ರೆ, ಏನು ಕ್ಲಾಕ್ ಟವರಲ್ಲಿ ಅವರು ಕಡ್ಗನ್ ಹಾಕಿದ್ರು ಸುಮಾರು ಒಂದು 300 kg ತೂಕದ್ದು, ಅದೇ ಸ್ಟೈಲಲ್ಲಿ ಇರ್ತಕ್ಕಂಥದ್ದು ಮತ್ತು ಅದೇ ಮಾದರಿಯಲ್ಲಿ ಇರ್ತಕ್ಕಂಥದ್ದು ಚಿಕ್ಕದೊಂದು ತಲವಾರನ್ನು ಅಲ್ಲಿ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಕ್ಕೆ ಬಂದಂಥ ಆ ಕಾಮೆಂಟ್ಸ್ ದೇಶ ವಿರುದ್ಧವಾಗಿ ಏನೇ ಕೊಟ್ಟರೆ ಇದನ್ನು ನೋಡಿಕೊಂಡು ಸನ್ಮಾನ್ಯ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಸುಮ್ಮನೆ ಇದ್ದಾರೆ. ಆದರೆ BJP ಅವರು ಏನಾದ್ರು ಒಂದೇ ಒಂದು ಕಾಮೆಂಟ್ಸ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡೋಂಥದ್ದು, ಮೊಬೈಲ್ಗಳನ್ನ ಸೀಸ್ ಮಾಡೋಂಥದ್ದು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕೋಲಾರ ಶ್ರೀನಿವಾಸ್ ಗೌಡರು ಮಾಜಿ ಶಾಸಕರಾದಂಥ ಶ್ರೀನಿವಾಸ್ ಗೌಡರ ಮನೆ ಪಕ್ಕದಲ್ಲಿ ನಾವೇನು ಸರ್ಕಾರದ ಅನುದಾನದಿಂದ ನಾವು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಸರ್ಕಾರಿ ಉದ್ಯಾನವನ್ನು ಮಾಡಿದ್ರಿ. ಆ ಉದ್ಯಾನದಲ್ಲಿ ಒಂದು ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದ್ದಾರೆ. ಆ ಫ್ಲಾಗ್ ಹಾಯಿಸ್ಟಿಂಗ್ ಮಾಡ್ರಿ ಅಂತ ಇವ್ರಿಗೆ ಯಾರು ಕೇಳಿದವರು ಇಲ್ಲ, ಏನೂ ಇಲ್ಲ. ಆದರೆ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದರೆ ಸಂತೋಷ, ಏನೋ ಒಳ್ಳೆ ಬುದ್ಧಿ ಬಂದಿದೆ ಅನ್ನೋ ಲೆಕ್ಕಾಚಾರ ನಾವು ತಿಳ್ಕೊಂಡಿದ್ರೆ, ಏನು ಕ್ಲಾಕ್ ಟವರಲ್ಲಿ ಅವರು ಕಡ್ಗನ್ ಹಾಕಿದ್ರು ಸುಮಾರು ಒಂದು 300 kg ತೂಕದ್ದು, ಅದೇ ಸ್ಟೈಲಲ್ಲಿ ಇರ್ತಕ್ಕಂಥದ್ದು ಮತ್ತು ಅದೇ ಮಾದರಿಯಲ್ಲಿ ಇರ್ತಕ್ಕಂಥದ್ದು ಚಿಕ್ಕದೊಂದು ತಲವಾರನ್ನು ಅಲ್ಲಿ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಕ್ಕೆ ಬಂದಂಥ ಈ ಮುಸ್ತಫಾ, ಈ ಟ್ರಾಕ್ಟರ್ ಶೋರೂಮ್ ಇಟ್ಕೊಂಡಿದ್ದಾರೆ, ನಾಸಿರು, ಸುಹೇಲು, ಬಕಾಶು, ಇವರೆಲ್ಲರೂ ಸೇರಿ ಅಲ್ಲಿ ತಲವಾರನ್ನ ಪ್ರದರ್ಶನ ಮಾಡಿದ್ದಾರೆ. ಅವ್ರು ಕೊಟ್ಟಿದ್ದಾರೆ, ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಅವರು ನೋಡಿಸಿದ್ದಾರೆ. ಅದನ್ನು ನೀವು ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡ್ಬೋದು. ಇವರು ನಮ್ಮಲ್ಲಿ ಓಂಶಕ್ತಿ ಚಲಪತಿಯವರು ಅವರೇನು ಕತ್ತಿ ವರ್ಷೆ, ಕೋಲ್ ವರ್ಷೆ ಎಲ್ಲ ಕುಸ್ತಿ ಎಲ್ಲ ಕಲ್ತಿದ್ರು, ಅದನ್ನ ಪ್ರದರ್ಶನ ಮಾಡಕ್ ಹೋದಂಥ ಸಂದರ್ಭದಲ್ಲಿ ನಾವು ಕೇಸ್ ಹಾಕಿದ್ರು. ಇವತ್ತು ನೋಡಿದ್ರೆ ಇವರು ಆ ತಲವಾರನ್ನ ಪ್ರದರ್ಶನ ಮಾಡಿ ಇವತ್ತು ಸ್ವತಂತ್ರ ದಿನಾಚರಣೆಯಲ್ಲಿ ಫ್ಲಾಗ್ ಹಾಯಿಸ್ಟಿಂಗ್ ಮಾಡ್ತಾರೆ ಅನ್ನೋದಾದ್ರೆ ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಅವ್ರು ಯಾವ ದೇಶದಲ್ಲಿದ್ದಾರೆ? ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಯಾರು ಈ ಕೋಲಾರಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಏನು ಉದ್ಯಾನವನದಲ್ಲಿ ಫ್ಲಾಗ್ ಹಾಯಿಸ್ಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ಈ ತಲವಾರನ್ನ ಕೊಟ್ಟರು ಕೊಡುಗೆಯಾಗಿ, ಏನಕ್ಕೋಸ್ಕರ ಕೊಟ್ಟರು, ಏನಕ್ಕೋಸ್ಕರ ಅದನ್ನ ಪ್ರದರ್ಶನ ಮಾಡಿದ್ರು? ನಮ್ಮ ಅಧ್ಯಕ್ಷರಿಗೊಂದು ಕಾನೂನು, ಅವ್ರಿಗೊಂದು ಕಾನೂನ, ಕೂಡಲೇ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಆಕ್ಷನ್ ತಗೊಂಡು ಅವ್ರನ್ನ ಕೂಡಲೇ ಬಂಧಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀರಿ. ಅವರೇ ಕೇಸ್ ತಗೊಂಡು ನಾವು ಅವ್ರಿಗೆ ಏನು ವಿಡಿಯೋ ಕಳಿಸಿದ್ರಿ, ಅವರೇ ಸ್ವಇಚ್ಛೆಯಿಂದ ಅವ್ರ ಕೇಸನ್ನು ಸುಮೋಟೋ ಕೇಸನ್ನು ಬುಕ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯವರೇ ರವಿಯವರು, DC ಅವರು, ಮತ್ತು ದೇಶದ ಬಗ್ಗೆ ಅಪಾರ ಅಭಿಮಾನ ಇರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಾರೆ. ದಯವಿಟ್ಟು ಇಲ್ಲಿ ರಾಜಕೀಯ ಇನ್ನೊಂದು ಮತ್ತೊಂದು ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ದೇಶದ ವಿರುದ್ಧವಾಗಿ